ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ನೋಡಿ, ಹಲವು ಸರ್ವೆಗಳನ್ನ ನಾವು ಕೊಟ್ಟಿದ್ದೀವಿ, ಆದರೆ ಇದು ಅತ್ಯಂತ ವಿಭಿನ್ನವಾದ ಸರ್ವೆ. ನೀವು ಈ ರೀತಿಯ ನಂಬರ್ಸ್ನ ಬೇರೆ ಎಲ್ಲೂ ನೋಡಿರೋ ಚಾನ್ಸೇ ಇಲ್ಲ. ಇದು ಓಪನ್ ಚಾಲೆಂಜ್. ಯಾಕಂದ್ರೆ ನಾನೇ ಬಹಳಷ್ಟು ಸರ್ವೆಗಳ ವಿಶ್ಲೇಷಣೆ ಮಾಡಿದ್ದೀನಿ. ಇಂಡಿಯಾ ಟುಡೇ ಸರ್ವೆ ಕೊಟ್ಟಿದ್ದೆ, ಟೈಮ್ಸ್ ನೌನ ಸರ್ವೆನ ವಿಶ್ಲೇಷಣೆ ಮಾಡಿದ್ದೆ, ಹಾಗೆ ಜಿ ನ್ಯೂಸ್ ಸರ್ವೆ ಬಂದಿತ್ತು, ಇಂಡಿಯಾ ಟಿವಿ ಸರ್ವೆ ಬಂದಿತ್ತು. ಆ ಎಲ್ಲ ಸರ್ವೆಗಳು ಕೂಡ ಒಂದು ರೀತಿಯ ಫಲಿತಾಂಶವನ್ನು ಕೊಟ್ಟಿದ್ರೆ, ಇದು ಸಂಪೂರ್ಣ ವಿಭಿನ್ನವಾದ ಫಲಿತಾಂಶವನ್ನೇ ಕೊಟ್ಟಿದೆ. ಮತ್ತು ಇದರ ವಿಶೇಷತೆ ಏನು ಅಂದರೆ, ನಿಮಗೆ ಆಶ್ಚರ್ಯ ಆಗ್ಬೋದು, ಈ ಸರ್ವೆ ಕರ್ನಾಟಕವನ್ನೇ ಕಾನ್ಸಂಟ್ರೇಟ್ ಮಾಡಿರುವಂಥ ಸರ್ವೆ, ಕರ್ನಾಟಕದಲ್ಲಿ ಮಾತ್ರ ಮಾಡಿರುವಂಥ ಸರ್ವೆ, ಕರ್ನಾಟಕದ ಜನರನ್ನು ಮಾತ್ರ ಮಾತನಾಡಿಸಿರುವಂಥ ಸರ್ವೆ. ಇದು ಸಂಪೂರ್ಣವಾಗಿ ಕರ್ನಾಟಕ ಕೇಂದ್ರಿತ ಸರ್ವೆ. ಈಗ ಬೇರೆಲ್ಲ ಸರ್ವೆಗಳು ಇಡೀ ದೇಶದ್ದು ಎಲ್ಲ ರಾಜ್ಯಗಳದ್ದು ಕೂಡ ಅವರು ಫಲಿತಾಂಶವನ್ನು ಪ್ರಿಡಿಕ್ಟ್ ಮಾಡ್ತಾ ಇದ್ರು. ಆದರೆ ಈ ಸರ್ವೆ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳು, ಅಲ್ಲಿ ಯಾರು ಗೆಲ್ತಾರೆ, ಬಿಜೆಪಿ ಹಾಗೂ JDS ಮೈತ್ರಿಕೂಟಕ್ಕೆ ಎಷ್ಟು ಸೀಟ್ ಬರುತ್ತೆ, ಕಾಂಗ್ರೆಸ್ ಎಷ್ಟು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸುತ್ತೆ, ಹಾಗೆ ಎಷ್ಟು ಪರ್ಸೆಂಟ್ ಓಟು ಬಿಜೆಪಿಗೆ ಬರ್ಬೋದು, JDSಗೆ ಬರ್ಬೋದು, ಹಾಗೆ ಕಾಂಗ್ರೆಸ್ ಎಷ್ಟು ಪರ್ಸೆಂಟ್ ಓಟನ್ನು ತೆಗೆದುಕೊಳ್ಬಹುದು. ಇಷ್ಟೇ ಅಲ್ಲ, ನೋಡಿ ಈ ಸರ್ವೆ ವಿಶೇಷತೆ ಏನು ಅಂದರೆ, ಇವ್ರು ಕೇಳ್ತಾ ಹೋಗಿದ್ದಾರೆ ನಿಮ್ಗೆ ಯಾರು ಪ್ರಧಾನಿ ಆಗಬೇಕು, ಯಾವ್ದು ಇಶ್ಯೂ, ಮೇಜರ್ ಇಶ್ಯೂ ಯಾವುದು, ವಿಶ್ವದಲ್ಲಿ ಭಾರತ ತನ್ನ ಸ್ಥಾನವನ್ನು ಯಾವ ರೀತಿ ಇಂಪ್ರೂವ್ ಮಾಡ್ಕೊಂಡಿದೆ ಅಂತ ನಿಮಗನ್ಸುತ್ತೆ, ಮೋದಿ ಕೆಲಸಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಈ ರೀತಿ ಹಲವು ಪ್ರಶ್ನೆಗಳನ್ನ ಮುಂದಿಟ್ಟು ಜನರನ್ನ ಮಾತನಾಡಿಸಿದ್ದಾರೆ. ಆ ಎಲ್ಲ ವಿವರಗಳನ್ನು ಕೂಡ ನಾನು ನಿಮಗೆ ಈ ಸ್ಟೋರಿಯಲ್ಲಿ ಕೊಡ್ತೀನಿ. ನೋಡಿ, ಇವರು ಕರೆಕ್ಟಾಗಿ ಕರ್ನಾಟಕದಲ್ಲೇ 52,678 ಜನರನ್ನ ಮಾತನಾಡಿಸಿ ಈ ಸರ್ವೆ ಮಾಡಿದ್ದಾರೆ. ಸರಿ ಸುಮಾರು 53,000 ಅಂತ ಅನ್ಕೊಳ್ಳಿ. ಅಷ್ಟು ಜನರ ಅಭಿಪ್ರಾಯವನ್ನ ಆಧರಿಸಿ ಈ ಸರ್ವೆಯನ್ನ ಮಾಡಿರುವಂಥದ್ದು. ಈ ಸರ್ವೆಯಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಬಹಳ ಡಿಫ್ರೆನ್ಸ್ ಏನು ಕಾಣಿಸ್ತಾ ಇಲ್ಲ. ಬಿಜೆಪಿ ಪ್ಲಸ್ JDSಗೆ ಸುಮಾರು 42.5% ವೋಟ್ ಶೇರ್ ಬರುತ್ತೆ ಅಂತ ಈ ಸರ್ವೆ ಹೇಳ್ತಾ ಇದೆ. 42.35% ವೋಟನ್ನು ಬಿಜೆಪಿ ಹಾಗೂ JDS ಒಗ್ಗೂಡಿ ಪಡೆಯುತ್ತೆ ಈ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಅಂತ ಈ ಸರ್ವೆ ಹೇಳ್ತಾ ಇದೆ. ಹಾಗೆ ಕಾಂಗ್ರೆಸ್ 43.77%, ಸರಿಸುಮಾರು 44% ವೋಟನ್ನು ಕಾಂಗ್ರೆಸ್ ತೆಗೆದುಕೊಳ್ಳುತ್ತೆ ಅಂತ ಹೇಳ್ತಾ ಇದೆ. ಅಂದರೆ 1% ಮಾತ್ರ ಡಿಫ್ರೆನ್ಸು. ಬಿಜೆಪಿ JDS ಮೈತ್ರಿಕೂಟಕ್ಕೂ ಕಾಂಗ್ರೆಸ್ಗೂ ಕೇವಲ 1% ಮತ ಮಾತ್ರ ವ್ಯತ್ಯಾಸ ಆಗುತ್ತೆ ಅನ್ನೋದನ್ನ ಈ ಸರ್ವೆ ಹೇಳ್ತಾ ಇದೆ. ನೋಡಿ, 2019ರಲ್ಲಿ ಏನಾಗಿತ್ತು, ಬಿಜೆಪಿನೇ 51% ತಗೊಂಡಿತ್ತು ವೋಟ್ ಶೇರು, ಕಾಂಗ್ರೆಸ್ 2019ರಲ್ಲಿ ತಗೊಂಡಿದ್ದು ಕೇವಲ 31% ಮಾತ್ರ ಕಾಂಗ್ರೆಸ್ ತೆಗೆದುಕೊಂಡಿದ್ದು. ವ್ಯತ್ಯಾಸ ನೀವು ಗಮನಿಸ್ತಾ ಇದ್ದೀರಿ ಅನ್ಕೋತೀನಿ. ಇನ್ನು ನಾನು ಸೀಟ್ ಶೇರಿಗೆ ಬರ್ತೀನಿ. ಈಗ ಕಾಂಗ್ರೆಸ್ ಎಷ್ಟು ಸ್ಥಾನ ಪಡೆಯುತ್ತೆ, ಬಿಜೆಪಿ ಹಾಗೂ JDS ಒಗ್ಗೂಡಿ ಎಷ್ಟು ಸ್ಥಾನಗಳನ್ನ ಪಡೆಯುತ್ತೆ. ಇಲ್ಲಿ ಬಂದಿರುವಂತ ನಂಬರ್ಸ್ಗೂ ಹಾಗೂ ಜನರ ಅಭಿಪ್ರಾಯ ಮೋದಿ ಅವರ ಬಗ್ಗೆ ಇರೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಇನ್ಫ್ಯಾಕ್ಟ್ 45% ಜನ ಮೋದಿ ಅವರೇ ಮತ್ತೆ ಪ್ರಧಾನಿ ಆಗಬೇಕು ಅಂತ ಹೇಳಿದ್ದಾರೆ. ನರೇಂದ್ರ ಮೋದಿ ಅವರೇ ಮತ್ತೆ ಈ ದೇಶದ ಪ್ರಧಾನಿ ಆಗಬೇಕು ಅನ್ನುವಂಥ ಅಭಿಪ್ರಾಯವನ್ನು ಕೊಟ್ಟಿರುವಂಥ ಜನರೇ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 17 ಸ್ಥಾನಗಳಲ್ಲಿ ಗೆಲ್ಲುತ್ತೆ ಅನ್ನುವಂಥ ತೀರ್ಪನ್ನು ಕೊಟ್ಟಿದ್ದಾರೆ. ಈ ಸರ್ವೆ ಪ್ರಕಾರ ಬಿಜೆಪಿ ಹಾಗೂ JDS ಒಗ್ಗೂಡಿ 11 ಸ್ಥಾನಗಳನ್ನ ಗೆಲ್ಲುತ್ತೆ ಅನ್ನೋದನ್ನು ಕೂಡ ಅದೇ ಜನರು ಹೇಳಿದ್ದಾರೆ. ನೋಡಿ, ನಾನು ಹೇಳಿದೆ, ಪ್ರತಿ ಸರ್ವೆಯಲ್ಲೂ ಕೂಡ ನೀವು ಇಂಡಿಯಾ ಟುಡೇ ತಗೊಳ್ಳಿ, ಟೈಮ್ಸ್ ನೌ ತಗೊಳ್ಳಿ, ಜಿ ನ್ಯೂಸ್ ತಗೊಳ್ಳಿ, ಇಂಡಿಯಾ ಟಿವಿ ತಗೊಳ್ಳಿ, ಫೆಡರಲ್ ಟಿವಿ ತಗೊಳ್ಳಿ, ಯಾವ್ದು ಬೇಕಾದ್ರೂ ತಗೊಳ್ಳಿ, ಎಲ್ಲವೂ ಕೂಡ ಬಿಜೆಪಿ ಹಾಗೂ JDSನ ಮೈತ್ರಿಕೂಟಕ್ಕೆ 20ಕ್ಕೂ ಹೆಚ್ಚು ಸ್ಥಾನ ಕೊಟ್ಟಿದ್ವು. ಆದರೆ ಫಾರ್ ದಿ ಫಸ್ಟ್ ಟೈಮ್ ಇಲ್ಲಿ ಕಾಂಗ್ರೆಸ್ 17 ಸ್ಥಾನವನ್ನು ಪಡಿತಾ ಇದೆ, ಬಿಜೆಪಿ ಹಾಗೂ JDS ಒಗ್ಗೂಡಿ 11 ಸ್ಥಾನ ಅಂತ ಈ ಸರ್ವೆ ಹೇಳ್ತಾ ಇದೆ. ಈ ಹಿಂದಿನ ಯಾವ ಸರ್ವೆಗಳು ಕೂಡ ಕಾಂಗ್ರೆಸ್ಗೆ 2 ಅಂಕಿಯನ್ನು ಕೊಟ್ಟಿರಲಿಲ್ಲ. ಎಲ್ಲವೂ ಕೂಡ 5, 4, 6 ಇದರ ನಡುವೆನೇ ಇತ್ತು. ಆದರೆ ಕರ್ನಾಟಕದ ವೆಬ್ ಪೋರ್ಟಲ್ ಈ ದಿನ.com ಮಾಡಿರುವಂಥ ಸರ್ವೆಯಲ್ಲಿ ಕಾಂಗ್ರೆಸ್ಗೆ 17 ಸ್ಥಾನಗಳು, ಬಿಜೆಪಿ ಹಾಗೂ JDS ಮೈತ್ರಿಕೂಟಕ್ಕೆ 11 ಸ್ಥಾನಗಳು ಅನ್ನುವಂಥ ಅಂಕಿ ಅಂಶವನ್ನು ಕೊಡ್ತಾ ಇದೆ. ಹಾಗೆ ನಾನು ಹೇಳಿದೆ, ಮೋದಿ ಅವರೇ ಪ್ರಧಾನಿ ಆಗಬೇಕು ಅಂತ 45% ಜನ ಹೇಳ್ತಿದ್ದಾರೆ ಅಂತ ಹೇಳಿದೆ. ಅದ್ರ ಜೊತೆಗೆ ಅದೇ ಜನ ಹೇಳಿದ್ದಾರೆ, ಕಳೆದ 10 ವರ್ಷಗಳಲ್ಲಿ ಕೇಂದ್ರ ಸರ್ಕಾರದಿಂದ ಕಲ್ಯಾಣ ಕಾರ್ಯಕ್ರಮಗಳು ಕಡಿಮೆ ಆಗಿದೆ, ಅಂದರೆ ಈ ಗ್ಯಾರಂಟಿಗಳನ್ನ ಕೊಡ್ತಾ ಇಲ್ಲ ನರೇಂದ್ರ ಮೋದಿ ಅವರು ಅನ್ನೋ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರದಿಂದ ಹೆಚ್ಚು ಗ್ಯಾರಂಟಿಗಳು ನಮಗೆ ಸಿಕ್ಕಿಲ್ಲ. ಈಗ ಕರ್ನಾಟಕದಲ್ಲಿ ಏನು ಕೊಡ್ತಾ ಇದ್ದಾರಲ್ಲ, ಈಗ ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಬಸ್ಸಲ್ಲಿ ಫ್ರೀಯಾಗಿ ಓಡಾಡೋದಕ್ಕೆ ಮಹಿಳೆಯರಿಗೆ ಅವಕಾಶ ಮಾಡಿಕೊಟ್ಟಿರೋದಾಗಿರ್ಬೋದು, ಇಂತಹ ಕಲ್ಯಾಣ ಕಾರ್ಯಕ್ರಮಗಳು ಕೇಂದ್ರ ಸರ್ಕಾರದಿಂದ ಹೆಚ್ಚು ಸಿಗ್ತಾ ಇಲ್ಲ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಅದೇ ಜನ ಹೇಳ್ತಾರೆ, ವಿಶ್ವದಲ್ಲಿ ಭಾರತದ ಘನತೆ ಬಹಳ ಹೆಚ್ಚಿದೆ. ಸುಮಾರು 47% ಜನ ಹೇಳಿದ್ದಾರೆ ಈ ರೀತಿ.
ವಿಶ್ವದಲ್ಲಿ ನರೇಂದ್ರ ಮೋದಿ ಅವರಿಂದಾಗಿ ಭಾರತದ ಘನತೆ ಹೆಚ್ಚಿದೆ. ಹಾಗೆ ಸುಮಾರು 33% ಜನ ನರೇಂದ್ರ ಮೋದಿ ಅವರ ಕೆಲಸ ಎಕ್ಸಲೆಂಟ್ ಅನ್ನುವಂಥ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಹಾಗೆ 35ರಿಂದ 36% ಜನ ಸಮಾಧಾನಕರವಾಗಿದೆ, ನರೇಂದ್ರ ಮೋದಿ ಅವರ ಪರ್ಫಾರ್ಮೆನ್ಸ್ ಸಮಾಧಾನಕರವಾಗಿದೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಹಾಗೆ 45% ಜನ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಮತ್ತೆ ಆಯ್ಕೆ ಆಗಬೇಕು ಅನ್ನುವಂಥ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಹಾಗೆ ಕರ್ನಾಟಕದ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು 40% ಜನ, ಹೆಚ್ಚು ಕಡಿಮೆ 39.6% ಜನ ಗ್ಯಾರಂಟಿ ಯೋಜನೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಇದು ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂಥ ಅಂಕಿಅಂಶಗಳು. ಫಾರ್ ದಿ ಫಸ್ಟ್ ಟೈಮ್ 17 ಸ್ಥಾನಗಳನ್ನ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಕೊಟ್ಟಿರುವಂಥದ್ದು, ಹಾಗೂ 11 ಸ್ಥಾನಗಳು ಬಿಜೆಪಿ ಮತ್ತು JDS ಎರಡೂ ಕೂಡ ಸೇರಿ. ಇವರು ಎಲ್ಲೆಲ್ಲಿ ಯಾವ್ಯಾವ ಕ್ಷೇತ್ರ ಅನ್ನೋದನ್ನ ಕೊಟ್ಟಿಲ್ಲ. ಕಾಂಗ್ರೆಸ್ ಗೆಲ್ಲುವ 17 ಕ್ಷೇತ್ರಗಳು ಯಾವ್ಯಾವುದು ಅನ್ನೋದನ್ನ ಇವರು ಆ ಪಟ್ಟಿಯನ್ನು ಕೊಟ್ಟಿಲ್ಲ. ಹಾಗೆ ಬಿಜೆಪಿ ಹಾಗೂ JDS ಗೆಲ್ಲುವಂತ 11 ಕ್ಷೇತ್ರಗಳು ಯಾವ್ದು ಅದನ್ನು ಕೂಡ ಪಟ್ಟಿ ಮಾಡಿಲ್ಲ ಇವರು. ನಾನು ನಿಮಗೆ ರಿಪಬ್ಲಿಕ್ ಟಿವಿಯ ಸರ್ವೆಯನ್ನು ಕೊಟ್ಟಿದ್ದೆ. ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ರು ಇಂಥ ಕ್ಷೇತ್ರವನ್ನೇ ಬಿಜೆಪಿ ಗೆಲ್ಲುತ್ತೆ, ಇಂಥ ಕ್ಷೇತ್ರವನ್ನೇ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ. ಆದರೆ ಇದರಲ್ಲಿ ಆ ರೀತಿಯ ಅಂಕಿಅಂಶಗಳಿಲ್ಲ. ಒಟ್ಟಾರೆಯಾಗಿ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ ಹಾಗೂ JDS ಒಗ್ಗೂಡಿ 11 ಸ್ಥಾನಗಳನ್ನ, ಹಾಗೂ ಕಾಂಗ್ರೆಸ್ ಏಕಾಂಗಿಯಾಗಿ 17 ಸ್ಥಾನಗಳನ್ನ ಗೆಲ್ಲುತ್ತೆ ಅನ್ನುವಂಥದ್ದನ್ನ ಈ ಸರ್ವೆ ಹೇಳ್ತಾ ಇದೆ. ಈ ದಿನ .com ಸರ್ವೆ ಹೇಳ್ತಾ ಇದೆ. ನಿಮ್ಮ ಪ್ರಕಾರ ಕಾಂಗ್ರೆಸ್ 17 ಕ್ಷೇತ್ರಗಳನ್ನ 28ರಲ್ಲಿ 17 ಕ್ಷೇತ್ರ ಗೆಲ್ಲಬಹುದಾ, ಅಥವಾ ಅದಕ್ಕಿಂತ ಹೆಚ್ಚು ಗೆಲ್ಲುತ್ತೆ ಅಂತೀರಾ, ಅಥವಾ ಕಡಿಮೆ ಗೆಲ್ಲುತ್ತೆ ಅಂತೀರಾ? ಎಷ್ಟು ಗೆಲ್ಲುತ್ತೆ ಹಾಗಾದ್ರೆ ಕಾಂಗ್ರೆಸ್? ಹಾಗೆ ಬಿಜೆಪಿ ಎಷ್ಟು ಗೆಲ್ಲಬಹುದು? ಈ ಸರ್ವೆ ಪ್ರಕಾರ ಬಿಜೆಪಿ ಹಾಗೂ JDS ಒಗ್ಗೂಡಿ 11 ಸ್ಥಾನಗಳು ಅಂತ ಹೇಳ್ತಾ ಇದೆ. ನಿಮ್ಮ ಪ್ರಕಾರ ಬಿಜೆಪಿ ಹಾಗೂ JDS ಒಗ್ಗೂಡಿ 11ಕ್ಕೂ ಹೆಚ್ಚು ಸ್ಥಾನ ಗೆಲ್ತಾರಾ, ಅಥವಾ ಇನ್ನೂ ಕಡಿಮೆ ಆಗುತ್ತಾ? ನಿಮ್ಮ ನಂಬರ್ನ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.